ಇವತ್ತೊಂದು ಕುತೂಹಲ ಇತ್ತು, ಕ್ಯಾಬಿನೆಟ್ನಲ್ಲಿ ಈ ವಿಷಯ ಚರ್ಚೆಗೆ ಬರುತ್ತಾ ಅಂತ. ಬಂತು. ಪ್ರಿಯಾಂಕ ಖರ್ಗೆ ಅವರು ಪ್ರಸ್ತಾಪಿಸಲಿಲ್ಲ, ಸ್ವತಃ ಮುಖ್ಯಮಂತ್ರಿಗಳೇ ಪ್ರಸ್ತಾಪಿಸಿದರು. AICC ಅಧ್ಯಕ್ಷರ ಪುತ್ರನ ಪತ್ರ ಅದು. ಮುಖ್ಯಮಂತ್ರಿಗಳೇ ಪ್ರಸ್ತಾಪಿಸಿದ್ರು. ಜೋರು ಚರ್ಚೆ ಆಯಿತು. RSSನವ್ರಿಗೆ ಹಿಂಗೆಲ್ಲ ಚಟುವಟಿಕೆಗಳನ್ನು ಮಾಡೋದಕ್ಕೆ ಬಿಡಬಾರ್ದು ಅಂತ ಕೆಲವರು ಹೇಳಿದ್ರು. ಇನ್ನು ಕೆಲವರು ಲೀಗಲಿ ಸಮಸ್ಯೆ ಮಾಡ್ಕೋಬಾರ್ದು ಅಂತ ಹೇಳಿದ್ರು. ನಾಳೆ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಅಂತ ಆದೇಶ ಹೊರಡಿಸಿ RSS ಕಡೆಯಿಂದ ಯಾರೋ ಕೋರ್ಟಿಗೆ ಹೋಗಿ ಕೋರ್ಟ್ನಲ್ಲಿ ಬೈಸ್ಕೊಂಡು ಬರೋ ಹಂಗಾಗಬಾರ್ದು, ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ಳಿ ಅಂತ. ಅಲ್ಲಿ H K ಪಾಟೀಲ್ರಿದ್ದಾರೆ, ಕಾನೂನು ಸಚಿವರು. ಹಾಗೆಲ್ಲ ಸಮತೋಲನ ತಪ್ಪುವುದಿಲ್ಲ ಅವರು. ಅಂತಿಮವಾಗಿ ನಿರ್ಧಾರ ಆಯಿತು. ಆ ನಿರ್ಧಾರದಲ್ಲಿ RSS ಅಂತ ಹೆಸರೇ ಹೇಳೋದು ಬೇಡ ಅಂದ್ಕೊಂಡ್ರು ಅವರು. RSS ಅಂತ ಹೇಳೋದು ಬೇಡಪ್ಪ, ಸರ್ಕಾರಿ ಜಾಗಗಳಿರ್ತವೆ, ಶಾಲೆಯ ಮೈದಾನ, ಸರ್ಕಾರದಿಂದ ಅನುದಾನ ಪಡೆದುಕೊಳ್ಳುತ್ತಾ ಇರುವವರು ನಡೆಸ್ತಾ ಇರುವ ಶಾಲೆ ಕಾಲೇಜುಗಳ ಗ್ರೌಂಡ್ಗಳು, ಪುರಾತತ್ವ ಇಲಾಖೆಯ ಆಸ್ತಿಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನದ ಜಾಗಗಳು. ಈ ಜಾಗಗಳಲ್ಲಿ ಖಾಸಗಿಯವರು ಏನೇ ಚಟುವಟಿಕೆ ಮಾಡದಿದ್ರೂ ಪ್ರಯರ್ ಪರ್ಮಿಷನ್ ತಗೋಬೇಕು ಅಂತ ಆದೇಶ ಹೊರಡಿಸೋಣ ಅನ್ನುವ ನಿರ್ಧಾರ ತೆಗೆದುಕೊಂಡ್ರು. RSSನವರು ಅಂತಲ್ಲ, ಯಾರೇ ಖಾಸಗಿಯವರು ಯಾರೇ ಇದ್ರು ಪರ್ಮಿಷನ್ ತಗೊಳ್ಳಿ ಅಂತ. ಇಂಥದ್ದೊಂದು ನಿಯಮವನ್ನು ರೂಪಿಸುವ ನಿರ್ಧಾರ ಆಯಿತು. ನಿಯಮ ರೂಪಿತ ಆಗಬೇಕೀಗ, ನಿಯಮ ರೂಪಿತ ಆಗಬೇಕು.